ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದ್ಬಿಟ್ಟು 2 ಲೈನ್ ಬ್ಲೌಸ್ ತೊಗೊಂಡಿದ್ದೀನಿ. 10 ನಿಮಿಷ ಫಾಸ್ಟಾಗಿ ಹೇಗೆ ಕಟ್ ಮಾಡೋದು ಅನ್ನೋದು ಗೊತ್ತಾಗ್ತಾ ಇರಲ್ಲ. ಹಾಗಾಗಿ ಒಂದೇ ಅಳತೆ ಬ್ಲೌಸ್ ತೊಗೊಂಡಿದ್ದೀನಿ. 2 ಬ್ಲೌಸ್ ಒಬ್ಬರದೇನೆ. ಸ್ವಲ್ಪ ಸಿಂಪಲ್ ಡಿಸೈನ್ ಇಡಕ್ಕೆ ಹೇಳಿದ್ದಾರೆ. ಹಾಗಾಗಿ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ಇದು ಬಂದ್ಬಿಟ್ಟು 38 ವೇರ್ ಸುತ್ತಳತೆಯ ಬ್ಲೌಸ್ ಆಗಿರುತ್ತೆ. ಓಕೆನಾ. ಫಸ್ಟ್ಗೆ ಈ ರೀತಿ ಎರಡನ್ನೂ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. 2 ಇದೆ. 2 ಈ ಕಡೆ ಓಪನ್ ಇರೋದು ಆ ಕಡೆ ಇದೆ, ಕ್ಲೋಸ್ ಇರೋದು ನಮ್ಮ ಕಡೆ ಇದೆ. ಓಕೆನಾ. 2 ಬ್ಲೌಸ್ ತಗೊಂಡಿದ್ದೀನಿ, 2 ಲೈನಿಂಗ್ ತಗೊಂಡಿದ್ದೀನಿ. ಓಕೆನಾ. 2 ಬ್ಲೌಸ್ ಕಟಿಂಗ್ ಮಾಡಬೇಕು. ಈ ರೀತಿ ನೀಟಾಗಿ ಫಸ್ಟ್ಗೆ ಒಂದ್ ಸೈಡು ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಯಾವಾಗಲೇ ಆದ್ರೂ ಅಷ್ಟೇ ಬ್ಲೌಸ್ ಕಟಿಂಗ್ ಮಾಡಬೇಕಾದ್ರೆ ಈ ತರ ನೋಡ್ಕೊಳ್ಳಿ. ಆಮೇಲೆ ಬ್ಯಾಕ್ ಬಟನ್ ಇಟ್ಟಾಗ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಇದು ಮಾಮೂಲಿ ಕಟಿಂಗ್ ಆಗಿರೋದ್ರಿಂದ ಈ ರೀತಿ ಇಟ್ಕೋಬೇಕು. ಓಕೆನಾ. ಫಸ್ಟ್ಗೆ ನಾವಿಲ್ಲಿ ಅರ್ಧ ಇಂಚ್ಗೆ ಮಾರ್ಜಿನ್ ಹಾಕೊಳ್ಳೋಣ. ಓಕೆನಾ. ಯಾವಾಗಲೇ ಆದ್ರೂ ಅಷ್ಟೇ ಬ್ಲೌಸ್ ಅಲ್ಲಿ ಈ ರೀತಿ ಫಸ್ಟ್ಗೆ ಒಂದು ಅರ್ಧ ಇಂಚ್ಗೆ ಮಾರ್ಜಿನ್ ಹಾಕೊಳ್ಳಿ. ಅದು ಹೆಚ್ಚು ಕಡಿಮೆ ಇದ್ರೆ ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಓಕೆನಾ. ಏನಾದ್ರೂ ಏರುಪೇರು ಇತ್ತು ಅಂದ್ರೆ ಕಟ್ ಮಾಡ್ಕೊಂಬಿಡಿ. ಅದೇನಕ್ಕಪ್ಪ ಅಂದ್ರೆ ನಾವು ಮತ್ತೆ ಸ್ಟಿಚಿಂಗ್ ಮಾಡುವಾಗ ಹೆಚ್ಚು ಕಡಿಮೆ ಆಗಬಾರ್ದು ಅನ್ನೋದಕ್ಕೋಸ್ಕರ ಅಷ್ಟೇ. ಓಕೆನಾ. ಈ ರೀತಿ ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಂಬಿಡಿ. ಈಗ ಬ್ಲೌಸ್ನ ಉದ್ದ ನೋಡ್ಕೋಬೇಕು. ಬ್ಲೌಸ್ ಅಲ್ಲಿ ಯಾವಾಗಲೂ ಅಷ್ಟೇನೆ ಶೋಲ್ಡರ್ ಇಂದ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ತಗೊಳ್ಳಿ. ಓಕೆನಾ. ಇದು ಬಂದ್ಬಿಟ್ಟು ನಮಗೆ 14.5 ಬರುತ್ತೆ. ಓಕೆನಾ. ಬ್ಲೌಸ್ನ ಉದ್ದ ಬಂದ್ಬಿಟ್ಟು 14.5. ಇಲ್ಲಿಂದ ಈ ರೀತಿ ಹಿಂಗೆ ಇಟ್ಕೊಳ್ಳಿ. ಓಕೆನಾ. ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿಂದ ಈ ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿವರೆಗೂ ಇಟ್ಕೋಬೇಕು. 14 ಇದೆ. ಇಲ್ಲ ಆಲ್ರೆಡಿ ಅರ್ಧ ಇಂಚ್ ಬಿಟ್ಟಿದ್ದೀನಿ. ಇಲ್ಲಿಂದ ಮೇಲೆ ಅರ್ಧ ಇಂಚು ಸ್ಟಿಚಿಂಗ್ ತಗೊಳ್ಳೋಣ. ಓಕೆನಾ. ಟೋಟಲ್ ನಮಗೆ ಎಷ್ಟು ಬರುತ್ತೆ ಅಂದರೆ ನಮಗೆ 14 ಇಂಚು ರೆಡಿ ಬರುತ್ತೆ. ಓಕೆನಾ. ರೆಡಿ ಬಂದ್ಬಿಟ್ಟು 14 ಇಂಚು. ಇಲ್ಲಿಗೆ ಮಾರ್ಜಿನ್ ಹಾಕೊಳ್ಳೋಣ. ಫಸ್ಟ್ ಇದು ಹಾಕೊಳ್ಳಿ. ಇದು ನಮಗೆ ಸ್ಟಿಚಿಂಗ್ ಮಾರ್ಕಿಂಗ್. ಓಕೆನಾ. 2 ಮಾರ್ಕಿಂಗ್ ಹಾಕೊಳ್ಳಿ. ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಈ ಥರ ತೋರಿಸ್ಕೊಡ್ತಾ ಇದ್ದೀನಿ. ಓಕೆನಾ. ಈಗ ಡೀಪ್ ನೋಡ್ಕೊಳ್ಳೋಣ. ಬೆನ್ನಿನ ಉದ್ದ ಡೀಪ್ ಎಷ್ಟಿರುತ್ತೆ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಈ ಥರ ಇದು ಬಂದ್ಬಿಟ್ಟು 5 ಇಂಚ್ ಇದೆ. 5 ಇಂಚ್ ಹಾಕೊಳ್ಳೋಣ. 5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ನಿಮಗೆ ಇವರು ಡೀಪ್ ಜಾಸ್ತಿ ಕೇಳಲ್ಲ, 3 ಇಂಚಿಗೆ ಮಾತ್ರ ಮಾರ್ಕ್ ಮಾಡ್ಕೊತೀನಿ. ಓಕೆನಾ. ಡೀಪ್ ಬಂದ್ಬಿಟ್ಟು 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಮತ್ತೆ ಈಗ ಸೊಂಟದ ಸುತ್ತಳತೆ ತಗೊಳ್ಳೋಣ. ಸೊಂಟದ ಸುತ್ತಳತೆ ಬಂದ್ಬಿಟ್ಟು ನಮಗೆ 32 ಬರುತ್ತೆ. ನೀವು ಬ್ಲೌಸರ್ ಅಳತೆ ತಗೊಳ್ಳೋದಾದ್ರೆ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಈ ರೀತಿ ನೀಟಾಗಿ ಇಟ್ಕೊಂಡು ಉಕ್ಸ್ಪಟ್ಟಿ ಕಡೆಯಿಂದ ಈ ರೀತಿ ತಗೊಳ್ಳಿ. ಓಕೆನಾ. ಎಳೆಯಕ್ಕೆ ಹೋಗ್ಬಾರ್ದು. ನೀಟಾಗಿ ಈ ರೀತಿ ಇಟ್ಕೊಂಡು ಈ ರೀತಿ ತಗೊಳ್ಳಿ. ಇದು ಬಂದ್ಬಿಟ್ಟು 32 ಬರುತ್ತೆ. 32ನ ಈ 4 ಭಾಗ ಮಾಡ್ಕೊಳ್ಳಿ ಈ ರೀತಿ. ಇವಾಗ ಇದನ್ನ ಫೋಲ್ಡ್ ಮಾಡಿ. ಓಕೆನಾ. ಈ ರೀತಿ ಫೋಲ್ಡ್ ಮಾಡಿದಾಗ ನಿಮಗೆ 8 ಇಂಚ್ ಬಂತು. ಈ 8 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. 1 ಇಂಚು ಡಾಟಕ್ಕೆ ತಗೊಳ್ಳಿ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ. ಇದು ಸೊಂಟದ ಸುತ್ತಳತೆ. ಓಕೆನಾ. ನಾನು ಈಸಿಯಾಗಿ ಹೇಳ್ಕೊಡ್ತಾ ಇದ್ದೀನಿ ಅನ್ಕೋತೀನಿ. ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಓಕೆನಾ. ಈಗ ಎದೆ ಸುತ್ತಳತೆ ತಗೋಬೇಕು. ಎದೆ ಸುತ್ತಳತೆ ಬಂದ್ಬಿಟ್ಟು ಈ ತರ ಉಕ್ಸ್ಪಟ್ಟಿ ಕಡೆಯಿಂದ ತಗೊಳ್ಳಿ. ಇವಾಗ ಈ ರೀತಿ ಇಟ್ಕೊಂಡು ನೀಟಾಗಿ ಇದು ಸ್ವಲ್ಪ ಡೀಪು ಈ ತರ ಒಂಥರ ಕ್ರಾಸ್ ಆಗಿ ವಿ ನೆಕ್ ಅಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾನು ಇಲ್ಲಿಂದ ಹಿಂಗೆ ತಗೋತೀನಿ. ಇದರಿಂದ ಇದು 9.5 ಬರುತ್ತೆ. ಓಕೆನಾ. ಇಲ್ಲಿಂದ ಇಲ್ಲಿಗೆ ತಗೋಬೇಕು. ಹಿಂಗೆ ತಗೊಂಡ್ರೆ ನಮ್ಗೆ 10.5 ಬಂದ್ಬಿಡುತ್ತೆ. ಹಂಗಾಗಿ ನಾನು ಹಿಂಗೆ ತಗೋತೀನಿ. 9.5 ಇದೆ. ಓಕೆನಾ. 9.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 9.5. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ. ಮತ್ತೆ ನೆಕ್ಕು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 5.5 ತಗೊಳ್ಳೋಣ. ಓಕೆನಾ. ನೆಕ್ಕು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 5.5. ಇದು ಬಂದ್ಬಿಟ್ಟು 9.5. ಇದು 38 ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. 9.5 ಬರುತ್ತೆ. ಓಕೆನಾ. 38 ಎದೆ ಸುತ್ತಳತೆಯ ಬ್ಲೌಸ್. ಇದು 32 ಬರುತ್ತೆ. ಸೊಂಟ ಸುತ್ತಳತೆ ಬಂದ್ಬಿಟ್ಟು 32 ಬರುತ್ತೆ. ಇದು ಬಂದ್ಬಿಟ್ಟು 5.5. ಓಕೆನಾ. ನೆಕ್ಕು ಮತ್ತೆ ಶೋಲ್ಡರ್ ಬಂದ್ಬಿಟ್ಟು 5.5. ನಮಗೆ ನೆಕ್ ಬಂದ್ಬಿಟ್ಟು 2 ಇಂಚ್ ಆದ್ರೆ ಸಾಕು. ಓಕೆನಾ. ಇದು 2 ಇಂಚು. ಇನ್ನು ಉಳಿದಿದ್ದು 3.5 ಶೋಲ್ಡರ್. ಓಕೆನಾ. ಇದಿಷ್ಟಾಯ್ತು. ಇದೇ 5.5ನ ಇಲ್ಲಿಗೆ ತಗೊಳ್ಳೋಣ. ಓಕೆನಾ. ಇದೇ 5.5ನ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ 5.5ಗೆ ಮಾರ್ಕ್ ಮಾಡಿ. ಓಕೆನಾ. ಇದು ರೆಡಿ ಆಯ್ತು. ಇವಾಗ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಮಾರ್ಕ್ ಮಾಡ್ಕೊಳ್ಳಿ ಈ ತರ ಸ್ಕೇಲಲ್ಲಿ. ಮತ್ತೆ ಇಲ್ಲಿಂದ ಇದನ್ನು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇದಿಷ್ಟ ಆಯ್ತು. ಇದು ಡಿಸೈನ್ ಬರುತ್ತೆ. 2ಕ್ಕೂ ರೌಂಡ್ ನೆಕ್ಕಲ್ಲೇ ಒಂದು ಸಮೋಸ ಡಿಸೈನು, ಇನ್ನೊಂದು ಪಾಕೆಟ್ ಡಿಸೈನ್ ಬರುತ್ತೆ. ಓಕೆನಾ. 2ಕ್ಕೂ ಬೇರೆ ಬೇರೆ ಬರುತ್ತೆ. ಅದನ್ನ ರೆಡಿ ಮಾಡ್ಕೋಬೇಕು. ಇವಾಗ ಇಲ್ಲಿಂದ ಇದಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇದು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಇದು ಜಾಯಿಂಟ್ ಮಾಡಿ ಅಷ್ಟೇನೆ. ಇವಾಗ ಇದು ಬಂದ್ಬಿಟ್ಟು ನಿಮ್ಗೆ ಎಷ್ಟು ಡೌಟ್ ಆದ್ರೆ ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ. ಈ ತರ ನೋಡಿ ಈ ರೀತಿ ಇಟ್ಕೊಳ್ಳಿ. ಇದು ಮೇಲೇನೆ ಇದೆ. ನಿಮ್ಗೆ ಇದು ಕರೆಕ್ಟಾಗಿ ಬಂತು ಅಂದ್ರೆ ಏನು ತೊಂದರೆ ಇಲ್ಲ. ಇಲ್ಲ ಅಂದ್ರೆ ಡೌನಿಂಗ್ ತಗೋಬೇಕಾಗುತ್ತೆ. ನೋಡಿ ಇದು ಒಂದು ಅರ್ಧ ಇಂಚ್ ಮೇಲೆ ಇದೆ. ಓಕೆನಾ. ಅರ್ಧ ಇಂಚ್ ಮೇಲೆ ಇಡ್ತೀನಿ. ಅದೇನಾದ್ರು ಸರಿ ಬಂದಿಲ್ಲ ಅಂದ್ರೆ ನೋಡ್ಕೊಂಡು ಬ್ಲೌಸ್ ಅಳತೆಗೆ ಇಟ್ಕೊಳ್ಳೋಣ. ಓಕೆನಾ. ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ.
ಈ ರೀತಿ ರೌಂಡ್ ಶೇಪ್ ಕೊಡಿ. ಓಕೆನಾ, ಈ ರೀತಿ ರೌಂಡ್ ಶೇಪ್ ಕೊಡಿ. ಇವಾಗ ಸ್ಲೀವ್ಸ್ನ ಸುತ್ತಾಡುತ್ತೆ ಇದ್ರಲ್ಲಿ ಚೆಕ್ ಮಾಡ್ಕೊಂಬಿಡಿ. ಇವಾಗ ಬ್ಲೌಸಲ್ಲಿ ಇರೋದು ಕರೆಕ್ಟಾಗಿ ಬಂದರೆ ಓಕೆ, ಇಲ್ಲಾಂದರೆ ಡೌನಿಂಗ್ ಕೆಳಗಡೆ ಮಾಡ್ಕೊಳ್ಳೋಣ. ಓಕೆನಾ, ಅದು ಒಂದೊಂದ್ಸಲ ಆ ಥರ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಈ ರೀತಿ ಇಟ್ಕೊಂಡು ಇಲ್ಲಿ ಹೆಂಗೆ ಸ್ಟಿಚಿಂಗ್ ಬಿಟ್ಬಿಡಿ, ಅದು ಮಾರ್ಕ್ ಮಾಡಿರೋದು ಇಲ್ಲಿಂದ ಹಿಂಗೆ ತಗೊಳ್ಳಿ. ಓಕೆನಾ, ಈ ರೀತಿ ತಗೊಂಡು ಕರೆಕ್ಟಾಗಿದೆ ನೋಡಿ, ಇದು ಕರೆಕ್ಟಾಗಿದೆ, ತೊಂದರೆ ಏನಿಲ್ಲ. ಇವಾಗ ನಾವು ತಗೊಂಡಿರೋದೇ ಕರೆಕ್ಟಾಗಿದೆ. ಓಕೆನಾ, ಇವಾಗ ಇದು ಸರಿ ಹೋಯ್ತು. ಇವಾಗ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಇದು ಡಿಸೈನ್ ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಎರಡಕ್ಕೂ ಬೇರೆ ಬೇರೆ ಡಿಸೈನ್ ಇಡಬೇಕು, ಅಂದರೆ ನೆಕ್ ಡಿಸೈನೇ ಬರುತ್ತೆ. ನಾನು ಸ್ಟಿಚಿಂಗ್ ಇದು ಡಿಸೈನ್ ಮಾಡುವಾಗಲೇ ಕಟ್ ಮಾಡ್ಕೊತೀನಿ. ಓಕೆನಾ, ಇವಾಗ ಇದು ಕಟ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಇಲ್ಲಿ ನ್ಯಾಚ್ ಹಾಕೊಳ್ಳಿ. ಆಯಿತು, ಇವಾಗ ಮತ್ತೆ ಇಲ್ಲಿಂದ ಇದನ್ನ ನೀಟಾಗಿ ಶೇಪ್ ತಗೊಳ್ಳಿ. ಓಕೆನಾ, ಇದು ಹೇಗೆ ನಾವು ಇದು ಮಾಡ್ಕೊಂಡಿದೀವಿ ಅದೇ ರೀತಿ ಶೇಪ್ನ ಕಟ್ ಮಾಡ್ಕೊಳ್ಳಿ. ಇದೇ ಮೇನು, ನೀಟಾಗಿ ಕಟ್ ಮಾಡ್ಕೋಬೇಕು ನೋಡಿ. ಆಯಿತು, ಇವಾಗ ಇಲ್ಲೆಲ್ಲ ಮಾರ್ಕ್ ಇರೋತಾವು ನ್ಯಾಚ್ ಹಾಕೊಂಬಿಡಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಬಿಗಿನರ್ಸ್ಗೆ ಅಂದರೆ ಇಲ್ಲಿಂದ ಇಲ್ಲಿಗೆ ನ್ಯಾಚ್ ಹಾಕೊಳ್ಳಿ. ಓಕೆನಾ, ಇವಾಗ ಇದು ಎರಡೂ ರೆಡಿ ಆಯಿತು. ಇವಾಗ ಸೈಡ್ಗೆ ಇಡೋಣ. ಇದನ್ನ ಓಪನ್ ಇರೋದು ನಮ್ಮ ಕಡೆ ಮಾಡೋಣ, ಕ್ಲೋಸ್ ಇರೋದು ಆ ಕಡೆ ಹೋಗ್ಲಿ. ಓಕೆನಾ, ಈ ರೀತಿ ಮಾಡ್ಕೊಳ್ಳಿ. ಇವಾಗ ಈ ರೀತಿ ಮಾಡ್ಕೊಂಡ್ಬಿಟ್ಟು ಇವಾಗ ನೀಟಾಗಿ ಈ ರೀತಿ ಇಟ್ಕೊಳ್ಳಿ. ಓಕೆನಾ, ಇದು ಇಟ್ಕೊಂಡು ಇವಾಗ ಏನು ಮಾಡಬೇಕಪ್ಪ ಅಂದರೆ ಇದನ್ನ ಒಂದು ಸಮಾಗಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, ಯಾಕೆಂದರೆ ಇದು ಒಂದು ಏರುಪೇರು ಇದೆ ಕೆಳಗಡೆ ಪೀಸು, ಹಂಗಾಗಿ ಅದನ್ನೇನಪ್ಪ ಮಾಡಬೇಕು ಅಂದರೆ ಒಂದು ಸಮನ ಕಟ್ ಮಾಡ್ಕೊಳ್ಳಿ. ಓಕೆನಾ, ಯಾಕೆಂದರೆ ನಾವು ಮತ್ತೆ ಉಕ್ಸ್ಪಟ್ಟೆ ಪಟ್ಟಿಗೆಲ್ಲ ಬಿಡ್ತೀವಲ್ಲ, ಅವಾಗ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಮತ್ತೆ ನಮಗೆ ಅದು ಡಿಸ್ಟರ್ಬ್ ಆಗಬಾರ್ದು ಅಂತ. ಓಕೆನಾ, ಇವಾಗ ಈ ರೀತಿ ತಗೊಂಡು ನೀಟಾಗಿ ಈ ಥರ ತಗೊಂಡು ಇದೇನು ನಾವು ಮಾರ್ಕ್ ಮಾಡಿದ್ವಲ್ಲ ಕಟ್ ಮಾಡ್ಕೊಂಬಿಡಿ. ಅವಾಗ ನಮ್ಗೆ ಒಂದೇ ಸಮನಾಗಿರುತ್ತೆ, ನಮಗೆ ಅವಾಗ ಹೆಚ್ಚು ಕಡಿಮೆ ಬರಲ್ಲ. ಓಕೆನಾ, ಹೆಚ್ಚು ಕಡಿಮೆ ಇದ್ರೆ ಕಟ್ ಮಾಡ್ಕೊಬಿಡಿ ಈ ಥರ. ಓಕೆನಾ, ಅಷ್ಟೇನೆ. ಇದು ಇಲ್ಲಿಂದ ಈಗ ಕಟ್ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು ಪೀಸ್ ತಗೋತೀನಿ, ಇದು ಈ ರೀತಿ ಇಟ್ಕೊಳ್ಳೋಣ. ಓಕೆನಾ, ಇಲ್ಲಿ ಅರ್ಧ ಇಂಚು ಸ್ಟಿಚಿಂಗ್ ಬಿಟ್ಬಿಟ್ಟು ತಗೊಳ್ಳಿ. ಯಾವಾಗಲೇ ಆದರೂ ಅಷ್ಟೇ ಅರ್ಧ ಇಂಚು ಬಿಟ್ಬಿಡಿ, ಅದು ನಮಗೆ ಉಕ್ಸ್ಪಟ್ಟಿ ಐಪಟ್ಟಿಗೆ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಕನ್ಫ್ಯೂಸ್ ಆಗುತ್ತಪ್ಪ ಅಂದರೆ ಈ ಥರ ಮಾರ್ಕ್ ಮಾಡ್ಕೊಂಬಿಡಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಓಕೆನಾ, ಇವಾಗ ಇದು ರೆಡಿ ಆಯಿತು. ಇವಾಗ ಇದು ಕಟ್ ಮಾಡ್ಕೊಂಬಿಡೋಣ. ಮತ್ತೆ ಇಲ್ಲಿ 1 ಇಂಚು ಜಾಸ್ತಿ ತೊಗೋಬೇಕು. ಇಲ್ಲೇನಕ್ಕಪ್ಪ 1 ಇಂಚು ಅಂದರೆ ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಹಿಂಗೆ ತೊಗೊಂಡು ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ, ಇಷ್ಟೇ. ಅದೇನಕ್ಕಪ್ಪ 1 ಇಂಚು ಅಂದರೆ ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ 1 ಇಂಚು ಯಾವುದೇ ಆದ್ರೂ 1 ಇಂಚು ಬಿಡಬೇಕು. ಅದು ಕೆಳಗಡೆ ನಾವು ಡಾಟ್ ಹಿಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಬಟ್ಟೆ. ಓಕೆನಾ, ಆಯಿತು. ಇವಾಗ ಇದನ್ನು ಈ ರೀತಿ ಇದು ಮಾಡ್ಕೊಳ್ಳಿ. ಮತ್ತೆ ಇವಾಗ ಇದನ್ನು ಇದೇಗಿದೆ ಹಾಗೇನೆ ಕಟ್ ಮಾಡ್ಕೊಳ್ಳಿ. ಇದೇನು ಚೇಂಜ್ ಮಾಡೋದು ಬೇಡ, ಇದೇಗಿದೆ ಹಾಗೇನೆ ಕಟ್ ಮಾಡ್ಕೋಬೇಕು. ಓಕೆನಾ, ಇದು ಕಟ್ ಮಾಡ್ಕೊಂಡು ಇದು ಹಂಗಿರೋ ಮಾರ್ಕ್ ಮಾಡಿದ್ವಲ್ಲ ಇದೇ ಮಾರ್ಕಾಗಿ ಕಟ್ ಮಾಡಿ ಅಲ್ಲಿ. ಇಷ್ಟೇ ಆಗೋಯ್ತು. ಇವಾಗ ಇಲ್ಲಿಂದ ಇದು ಮಾರ್ಕ್ ಮಾಡ್ಕೊಳ್ಳಿ. ಆಯಿತು. ಓಕೆನಾ, ಈಗ ಇದನ್ನು ತೆಗೆದುಬಿಡಿ. ಓಕೆನಾ, ಇವಾಗ ತೆಗೆದುಬಿಟ್ಟು ಇದನ್ನ ನೀಟಾಗಿ ಇಲ್ಲಿಂದ ಶೇಪ್ ತಗೊಳ್ಳಿ. ಓಕೆನಾ, ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅಷ್ಟೇನೆ. ಇದು ಈಗ ಫ್ರಂಟಲ್ಲಿ ಸ್ಲೀವ್ಸ್ ಇದು ಬ್ಲೌಸಲ್ಲಿ ಅಳತೆ ತಗೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇದು ಹೇಗಿದೆ ಹಾಗೇನೆ ಇದೇಗಿದೆ ಹಾಗೇನೆ ಈ ಥರ ತಗೊಂಡು ಇದನ್ನ ಬೇಕಾದ್ರೆ ರೌಂಡ್ ಶೇಪ್ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಈ ರೀತಿ ಇದೆಯಲ್ವ, ಇದು ಹಿಂಗೆ ಮಾಡಿಕೊಂಡು ಇದನ್ನು ಸ್ವಲ್ಪ ಹಿಂಗೆ ರೌಂಡ್ ಶೇಪ್ ಕೊಟ್ಕೊಳ್ಳಿ. ಓಕೆನಾ, ಇಷ್ಟೇ. ಇವಾಗ ಡಾಟ್ ಪಾಯಿಂಟ್ ತಗೊಳ್ಳೋಣ. ಮತ್ತೆ ಇಲ್ಲಿ ಉಕ್ಸ್ಪಟ್ಟೆ ಐಪಟ್ಟಿ ಕಡೆ ಅಂತ ಹಿಂಗೆ ತಗೊಂಡು ಇಲ್ಲಿಂದ ಇದು ಜಾಯಿಂಟು ಇದು ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿ ಮಾರ್ಕ್ ಬಂತು. ಇಲ್ಲಿಂದ 1 ಇಂಚು ತಗೊಳ್ಳಿ. ಏನಕ್ಕಪ್ಪ ಈ 1 ಇಂಚು ಅಂದರೆ ಇಲ್ಲಿ ಸ್ಟಿಚಿಂಗ್ ಹೋಗುತ್ತೆ, ಮಧ್ಯದಲ್ಲಿ ಡಾಟ್ಗೆ ಹೋಗುತ್ತೆ, ಅದಕ್ಕೆ ಈ 1 ಇಂಚು ಎಕ್ಸ್ಟ್ರಾ ತಗೋಬೇಕು. ಓಕೆನಾ, ಆಯಿತು. ಇವಾಗ ಡಾಟ್ ಪಾಯಿಂಟ್ ತಗೊಳ್ಳೋಣ. ಡಾಟ್ ಪಾಯಿಂಟ್ ಬಂದ್ಬಿಟ್ಟು ಈ ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಇಲ್ಲಿಂದ ತಗೊಳ್ಳಿ. ನೀವು ಸ್ಕೇಲ್ ಇದು ಟೇಪಲ್ಲಿ ಬೇಕಂದ್ರೆ ಟೇಪಲ್ಲಿ ಅಳತೆ ಮಾಡ್ಕೋಬೋದು. ಈ ರೀತಿ ತಗೊಂಡು ಇಲ್ಲಿಂದ 9.5, ಇಲ್ಲಿಂದ ಬಂದ್ಬಿಟ್ಟು ಬೆಲ್ಟ್ ಜಾಯಿಂಟ್ ಆಗಿರುತ್ತಲ್ಲ ಇಲ್ಲಿಗೆ ತಗೊಳ್ಳಿ. ಜಾಯಿಂಟಿಂಗ್ ಬಂದ್ಬಿಟ್ಟು 12.5 ಇದೆ, 13 ಇಂಚು ತಗೊಳ್ಳಿ. ಓಕೆನಾ, 9.5 13 ಇಂಚು. ಈ 9.5 ಬಂದ್ಬಿಟ್ಟು ಡಾಟ್ ಪಾಯಿಂಟು, ಇದು 13.5. ಓಕೆನಾ, ಈ 13.5ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ ಮತ್ತೆ ಇಲ್ಲಿಂದ ಇಲ್ಲಿಗೆ ಇದು ಅರ್ಧ ಇಂಚ್ ಬಿಟ್ಟಿದ್ದೀವಲ್ಲ ಅದನ್ನು ಸೇರಿಸಿ 3.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ, 3.5 4 ಇಂಚು ಮಾಡಿ. ಈ ಕಡೆಯಿಂದ 1 ಇಂಚು, ಈ ಕಡೆ 1 ಇಂಚು.
ಓಕೆನಾ. ಇವಾಗ ಇಲ್ಲಿಂದ ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳಿ. ಇದು ನಿಂಗೆ ಇದನ್ನ ತಗೊಬಂದು ಹಿಂಗೆ ಸೇರಿಸ್ಕೊಳ್ಳಿ. ಇಷ್ಟೇ. ಓಕೆನಾ. ಇಲ್ಲೂ ಸರಿಯಾಗಿ ನೋಡ್ಕೊಂಬಿಡಿ. ಆಲ್ರೆಡಿ ಇಲ್ಲಿ 1 ಇಂಚು ನಾವು ಜಾಸ್ತಿ ಇದು ಮಾಡಿರೋದ್ರಿಂದ ನೋಡಿ ಈ ರೀತಿ ತಗೊಂಡು ಇಲ್ಲಿ 1 ಇಂಚು ಜಾಸ್ತಿ ತಗೊಳ್ಳಿ. ಮಾಮೂಲಿ ಈ ಕಡೆ ಏನು ತಗೋತೀವೋ ಇಲ್ಲೂ ಅಷ್ಟೇ. ಇಲ್ಲೂ ಸ್ಟಿಚಿಂಗು ಇಲ್ಲಿ ಡಾಟ್ಗೆ ಹೋಗುತ್ತೆ. ಓಕೆನಾ. ಇಷ್ಟೇ. ಈ ರೀತಿ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ ಇಲ್ಲಿಗೆ ಡಾಟ್ ಪಾಯಿಂಟ್ಗಳು ಹಾಕೊಂಡ್ರೆ ನಿಮಗೆ ಡಾಟ್ ಪಾಯಿಂಟು ಅಲ್ಲೇ ರೆಡಿ ಆಗೋಗುತ್ತೆ. ಓಕೆನಾ. ಅಷ್ಟೇ ನೋಡಿ ಇಷ್ಟೇ. ಈ ರೀತಿ ಇವಾಗ ಇದು ಕಟ್ ಮಾಡ್ಕೊಳ್ಳೋಣ. ಓಕೆನಾ. ಇಷ್ಟೇ. ಇದು ಇವಾಗ ಇಲ್ಲಿಂದ ಇದು ನ್ಯಾಚ್ ಹಾಕೊಳ್ಳಿ. ಇದು ಸ್ವಲ್ಪ ಹಿಂಗೆ ಶೇಪ್ ಕೊಡಿ, ಯಾಕಂದರೆ ಅದು ವಿ ಶೇಪಲ್ಲಿದೆ. ಸ್ವಲ್ಪ ರೌಂಡ್ ಶೇಪ್ ಕೊಟ್ಟರೆ ಚೆನ್ನಾಗಿರುತ್ತೆ. ಓಕೆನಾ. ಇದು ರೆಡಿ ಆಯಿತು. ಇವಾಗ ಮತ್ತೆ ಇಲ್ಲಿ ಬಂದುಬಿಟ್ಟು ಶೇಪ್ ತೆಗೆದ್ಬಿಡೋಣ. ಓಕೆನಾ. ಇಷ್ಟಾಯಿತು. ಇವಾಗ ಇದು ಬೇಕಾದರೆ ನೀವು ಹಿಂದೆಗಡೆಗೆ ಮಾರ್ಕ್ನ ಮಾಡ್ಕೋಬೋದು, ಇಲ್ಲಾಂದರೆ ಮಾರ್ಕರಲ್ಲಿ ಮಾಡ್ಕೋಬೋದು. ಇದು ವೀಲರು ನನ್ನ ಅಂಗಡಿಲಿದೆ. ಇವಾಗ ಅಂಗಡಿಗೆ ಇದು ಮಾಡೋಕ್ಕಾಗಲ್ವಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ಇದನ್ನು ಒಂದಕ್ಕೆ ಮಾರ್ಕ್ ಮಾಡ್ತೀನಿ. ಓಕೆನಾ. ಈ ಕಡೆ ಇದಕ್ಕೆ ಮಾರ್ಕ್ ಮಾಡಿದ್ರೆ ನಮಗೆ 2 ಬ್ಲೌಸ್ಗೂ, ಆಮೇಲೆ ಅದರದಿಂದ ಇನ್ನೊಂದು ಬ್ಲೌಸ್ಗೆ ಅದು ಮಾರ್ಕ್ ಬರುತ್ತೆ. ಓಕೆನಾ. ಇಷ್ಟೇ. ಇದು ಈ ರೀತಿ ತಗೊಂಡು ನೀಟಾಗಿ ಈ ರೀತಿ ಮಾರ್ಕ್ ಮಾಡೋಣ. ಅಷ್ಟೇ. ಈ ರೀತಿ ಟ್ಯಾಪ್ ಮಾಡ್ಕೊಳ್ಳಿ. ಇವಾಗ ಇದು ಈ ಕಡೆ ನಮ್ಗೆ ಮಾರ್ಕ್ ಹೇಳಿತ್ತು ನೋಡಿ. ಇಷ್ಟೇ ಕರೆಕ್ಟಾಗಿ ಬಂತು. ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇವಾಗ ಇದನ್ನು ನೀವು ಬೇಕಾದ್ರೆ ಇನ್ನೊಂದು ಈ ಕಡೆ ಕೆಳಗಡೆಗೆ ಮಾರ್ಕ್ ಮಾಡ್ಕೋಬೋದು. ನೋಡಿ ರೆಡಿ ಆಯಿತು. ಇಷ್ಟೇ. ಇದು ಇವಾಗ ಸ್ಲೀವ್ಸ್ ಕಟ್ ಮಾಡ್ಕೊಂಡ್ಬಿಡೋಣ. ಸ್ಲೀವ್ಸ್ ಬಂದ್ಬಿಟ್ಟು ಒಂದು ಬಫ್ ಕಟ್ ಮಾಡಬೇಕು, ಒಂದು ಮಾಮೂಲಿ. ಓಕೆನಾ. ಬಫ್ಗೆ ನಾನು ಬಟ್ಟೆ ಕಟ್ ಮಾಡ್ಕೊಂಡು ನೋಡ್ಕೊಂಡು ಕಟ್ ಮಾಡ್ತೀನಿ. ಇದು ಬಾರ್ಡ್ರ್ ಬರುತ್ತೆ, ಇದನ್ನ ಹಂಗೆ ಕಟ್ ಮಾಡ್ಕೊಂಡ್ಬಿಡೋಣ. ಓಕೆನಾ. ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಮಾಮೂಲಿ ಫಸ್ಟ್ಗೆ ಮಾಮೂಲಿ 1/2 ಇಂಚು ಸ್ಟಿಚಿಂಗಿಗೆ ಬಿಡಿ. ಈ ರೀತಿ ಇದಾಯಿತು. ಇವಾಗ ಇಲ್ಲಿಂದ ಬ್ಲೌಸ್ನ ಉದ್ದ ಬಂದ್ಬಿಟ್ಟು 6.5. ಓಕೆನಾ. ತೋಳಿನ ಉದ್ದ ಬಂದ್ಬಿಟ್ಟು 6.5 ಇಂಚು. 1/2 ಇಂಚು ಸ್ಟಿಚಿಂಗ್ ಬಿಡಿ. ಮಾಮೂಲಿ ಮಾರ್ಕ್ ಮಾಡ್ಕೊಳ್ಳಿ. ತೋಳಿನ ಸುತ್ತಳತೆಯನ್ನು ಬಂದ್ಬಿಟ್ಟು 6.5ಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ. ಇಲ್ಲಿಂದ ಡೌನಿಗೆ ಬಂದ್ಬಿಟ್ಟು 3 ಇಂಚು ತಗೊಳ್ಳಿ. ಓಕೆನಾ. 3 ಇಂಚು ತಗೊಂಡು ಇದು 6.5, ಇದು 7.5 ತಗೊಳ್ಳಿ. ಓಕೆನಾ. ಇದು ತಗೊಂಡು ನೀವು ಒಂದ್ಸಲ ಈ ಬ್ಲೌಸಲ್ಲಿ ಚೆಕ್ ಮಾಡ್ಕೊಂಬಿಡಿ, ಇದು ಕರೆಕ್ಟಾಗಿದೆಯಾ ಅಂತ. ಓಕೆನಾ. ಇದರಲ್ಲಿ ಹೆಚ್ಚು ಕಡಿಮೆ ಇತ್ತು ಅಂದರೆ ಸರಿ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿಗೆ ಬಂತು, ಇಲ್ಲಿಗೆ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಈ ರೀತಿ ಜಾಯಿಂಟಿಂಗ್ ಬರುತ್ತೆ. ಓಕೆನಾ. ಕರೆಕ್ಟಾಗಿದೆ, ಏನು ತೊಂದರೆ ಇಲ್ಲ. ಇಷ್ಟೇ. ಓಕೆನಾ. ಇದು ಇಷ್ಟೇ. ನಾನು ಬಫ್ ಸ್ಲೀವ್ಸ್ ಆಮೇಲೆ ತೋರಿಸ್ತೀನಿ, ಯಾಕಂದರೆ ಅದು ಬಟ್ಟೆ ತೊಗೊಂಡು ಎಷ್ಟು ಬಟ್ಟೆ ಉಳಿತೆ ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ಅದನ್ನು ನಾನು ಆಮೇಲೆ ತೋರಿಸ್ಕೊಡ್ತೀನಿ. ಓಕೆನಾ. ಅಂದರೆ ಸ್ಲೀವ್ಸ್ ಸ್ಟಿಚಿಂಗ್ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ಇಲ್ಲ ಬಫ್ದೇನು ಸಪ್ರೇಟಾಗಿ ವಿಡಿಯೋನು ಹಾಕಿದ್ದೀನಿ, ಬೇಕಂದರೆ ಚೆಕ್ ಮಾಡಿ. ಓಕೆನಾ. ಈ ರೀತಿ ಕಟ್ ಮಾಡ್ಕೊಳ್ಳಿ. ಇದು ಬಾರ್ಡ್ರ್ ಇರೋದ್ರಿಂದ ನಾನು ಹಾಗೆ ಹೊಲಿತಾ ಇದ್ದೀನಿ, ಬಾರ್ಡ್ರಿಗೆ ಬಫ್ ಬೇಡ ಅಂತ. ಅದು ಇನ್ನೊಂದಕ್ಕೆ ಪ್ಲೇನ್ ಇದೆ, ಅದಕ್ಕೆ ಬಫ್ ಇಡೋಣ. ಓಕೆನಾ. ಈಗ ಇದು ರೆಡಿ ಆಯಿತು ನೋಡಿ. ಈ ರೀತಿ ಶೇಪ್ ತೆಗೆದ್ರೆ ಆಯಿತು ನಿಮಗೆ ಬ್ಲೌಸ್ ಕಟಿಂಗ್. ಒಂದೇ ಸಲ 2 ಬ್ಲೌಸನ್ನು ಮುಗೀತು. ಇದು ಬಫ್ ಇಲ್ಲ ಅಂದರೆ ಅದು ಮುಗೀತಿತ್ತು, ಅದು ಬಫ್ಗೆ ಸಪ್ರೇಟಾಗಿ ಕಟ್ ಮಾಡ್ಕೋಬೇಕು. ಓಕೆನಾ. ಈ ರೀತಿ ಬಂತು ನೋಡಿ. ಓಕೆನಾ. ಈ ರೀತಿ ನೀವು ಆರಾಮಾಗಿ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು. ನಾನು ಡಿಸೈನ್ ಹೇಳಿದ್ನಲ್ಲ, ರೌಂಡ್ ನೆಕ್ಕಲ್ಲಿ ನಾನು ಕಟಿಂಗ್ ಸ್ಟಿಚಿಂಗ್ ಮಾಡ್ತಾ ಬೇಕಾದ್ರೆ ಡಿಸೈನ್ ತೋರಿಸ್ತೀನಿ. ಓಕೆನಾ. ಅದು ಅಲ್ಲಿ ಕಟಿಂಗ್ ಮಾಡ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಇದು ಮಾಡ್ಕೊಂಡಿದ್ದೀನಿ. ಓಕೆನಾ. ಇಷ್ಟೇ. ಇದು ನೋಡಿ ಆರಾಮಾಗಿ ಬ್ಲೌಸ್ ಕಟಿಂಗ್ ಮುಗ್ದೇ ಹೋಯ್ತು. ಓಕೆನಾ. ಈ ರೀತಿ ಒಟ್ಟಲ್ಲಿ ನಾವೇನಪ್ಪ ಮಾಡಬೇಕಂದ್ರೆ ಗಮನ ಇಟ್ಕೋಬೇಕು. ಅಲ್ಲೇ ಗಮನ ಇಟ್ಕೊಂಡು ಇಷ್ಟು ಇದು ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಓಕೆನಾ. ಮಾಡಿದ್ದೀನಿ. ಓಕೆನಾ. ಎರಡನ್ನೂ ಸಿಂಪಲ್ ಡಿಸೈನು ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ. ಅಂದರೆ ಮಾಮೂಲಿ ಹೊಲ್ದಿರೋ ಡಿಸೈನೇ, ಸಿಂಪಲ್ ಡಿಸೈನ್. ಓಕೆನಾ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.